ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನು ಸದಾನಂದ್. ನೀವು ನೋಡ್ತಿದ್ದೀರಾ ಟೆಕ್ ಪರಿಚಯ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಲ್ಸು, SMS, ಇಂಟರ್ನೆಟ್ ಎಲ್ಲವನ್ನು ಫ್ರೀ ಆಗಿ ಪ್ರೊವೈಡ್ ಮಾಡಿದಂತಹ ಜಿಯೋ ಇದ್ದಕ್ಕಿದ್ದಾಗೆ ಏಕೆ ಅವರ ಒಂದು ಪ್ರೈಸಸ್ ಅನ್ನ ಹೈಕ್ ಮಾಡ್ತು ಮತ್ತು ಯಾಕೆ ಫ್ರೀ ಆಗಿ ಕೊಟ್ಟಂತಹ ಜಿಯೋ ಕೂಡ ಕರೆಂಟ್ ಸಿಚುವೇಶನ್ ಅಲ್ಲಿ ಅವರದ್ದೇ ಆದಂತಹ ಒಂದು ಅಫೋರ್ಡಬಲ್ ಪ್ಲಾನ್ ಅನ್ನ ಅವರ ಪ್ಲಾಟ್ಫಾರ್ಮ್ ನಲ್ಲೇ ನೋಡೋದಕ್ಕೆ ಆಗ್ತಿಲ್ಲ. ಏರ್ಟೆಲ್ ಅಲ್ಲಿ ಕೂಡ ಸೇಮ್ ಇದ್ದಕ್ಕಿದ್ದಾಗೆ ಅವರ ಒಂದು ಅಫೋರ್ಡಬಲ್ ಪ್ಲಾನ್ಸ್ ಅನ್ನ ರಿಮೂವ್ ಮಾಡಿದ್ದಾರೆ ಮತ್ತು ಪ್ರೈಸಸ್ ಅನ್ನ ಹೈಕ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಜಿಯೋನ ಒಂದು ಪ್ರಭಾವ ಇತರೆ ನೆಟ್ವರ್ಕ್ಸ್ ಮೇಲೆ ಹೇಗೆ ಪರಿಣಾಮ ಬೀರಿತು ಮತ್ತು ಈಗಿರುವಂತಹ ಇಂಟರ್ನೆಟ್ ಪ್ರೊವೈಡರ್ಸ್ ಯಾಕೆ ಈ ರೀತಿ ಸಡನ್ ಆಗಿ ಪ್ರೈಸಸ್ ಅನ್ನ ಹೈಕ್ ಮಾಡ್ತಿದ್ದಾರೆ ಮತ್ತು ಈ ಪ್ರೈಸ್ ಹೈಕಿಂಗ್ ನ ಕಾನ್ಸೆಪ್ಟ್ ಯಾವಾಗಿಂದ ಶುರು ಆಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. 2016 ನಲ್ಲಿ ಜಿಯೋ ಇಂಡಿಯಾಗೆ ಎಂಟರ್ ಆಗುತ್ತೆ. ಇದಕ್ಕೂ ಮುಂಚೆ ನಮ್ಮಲ್ಲಿ ಸುಮಾರು 14 ನೆಟ್ವರ್ಕ್ ಪ್ರೊವೈಡರ್ಸ್ ಇದ್ರು. ಅವರಲ್ಲಿ ಏರ್ಸೆಲ್ ಆಗಿರ್ಬೋದು, ಟಾಟಾ ಡೊಕೊಮೊ ಆಗಿರ್ಬೋದು, ವೊಡಾಫೋನ್, ಐಡಿಯಾ ಇವೆರಡು ಆಗ ಬೇರೆ ಬೇರೆ ಆಗಿತ್ತು. ಈ ಜಿಯೋನ ಪ್ರಭಾವದಿಂದ ವೊಡಾಫೋನ್ ಮತ್ತು ಐಡಿಯಾ ಎರಡೂನು ಮರ್ಜ್ ಆಗಿ ಈಗ VI ಅಂತ ನಮಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. 2016 ನಲ್ಲಿ ಈ ಒಂದು ಜಿಯೋ ನಮ್ಮ ಇಂಡಿಯಾಗೆ ಎಂಟರ್ ಆದಾಗ 1 ಇಯರ್ ವರೆಗೂ ಅವರ ಒಂದು ಕಾಲ್ಸ್, ಇಂಟರ್ನೆಟ್ ಮತ್ತು SMS ಅನ್ನ ಫ್ರೀ ಆಗಿ ಪ್ರೊವೈಡ್ ಮಾಡಿದ್ರು. ಇದರಿಂದ ಜನರು ಏನಪ್ಪಾ ಮಾಡಿದ್ರಂದ್ರೆ ಇತರೆ ನೆಟ್ವರ್ಕ್ ಪ್ರೊವೈಡರ್ಸ್ ಇಂದ ಜಿಯೋಗೆ ಪೋರ್ಟ್ ಆಗೋದಕ್ಕೆ ಶುರು ಮಾಡಿದ್ರು. ಮೇನ್ ಆಗಿ ಈ ಒಂದು ಪೋರ್ಟಿಂಗ್ ಗೆ ಇತರೆ ನೆಟ್ವರ್ಕ್ಸ್ ನಷ್ಟ ಆಗೋದಕ್ಕೆ ರೀಸನ್ ಆಯ್ತು. ನಂತರ 2017 ನಲ್ಲಿ ಈ ಒಂದು ಜಿಯೋ ಅನ್ನೋದು ಅವರ ಒಂದು ಮೊಟ್ಟ ಮೊದಲನೆಯ ಪ್ಲಾನ್ಸ್ ಅನ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದನ್ನೇ ಜಿಯೋ ದಂದನಾದನ್ ಅಂತ ಆಫರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತ್ತು. ಈ ರೀತಿ ಪ್ಲಾನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ್ಲೂ ನಮ್ಮಲ್ಲಿ ಉಳ್ಕೊಂಡಿದ್ದಂತಹ ನೆಟ್ವರ್ಕ್ ಪ್ರೊವೈಡರ್ಸ್ 4 ಜನ. ಇದರಲ್ಲಿ ಫಸ್ಟ್ ಜಿಯೋ, ಏರ್ಟೆಲ್, ಐಡಿಯಾ ಮತ್ತು BSNL ಈ 4 ನೆಟ್ವರ್ಕ್ ಪ್ರೊವೈಡರ್ಸ್ ಅವರವರ ಸರ್ವಿಸಸ್ ಅನ್ನ ಜಿಯೋಗೆ ಚಾಲೆಂಜಿಂಗ್ ಆಗಿ ತಗೊಂಡು ಮುಂದುವರೆದ್ರು. 2019 ನಲ್ಲಿ ಬಿಗ್ಗೆಸ್ಟ್ ಶಾಕ್ ಅನ್ನುವಂಥದ್ದು ಇಲ್ಲೇ ಶುರು ಆಗಿದ್ದು. ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾ ಸುಮಾರು 14ರಿಂದ 40ರಷ್ಟು ಅವರ ಒಂದು ರೀಚಾರ್ಜ್ ಪ್ಲಾನ್ಸ್ ಅನ್ನ ಜಾಸ್ತಿ ಮಾಡಿದ್ರು. ಜಿಯೋ ಕೂಡ ಇದನ್ನೇ ಫಾಲೋ ಮಾಡ್ತು. ಆದ್ರೆ ಈ ಎರಡು ನೆಟ್ವರ್ಕ್ ಪ್ರೊವೈಡರ್ ಗಳಿಗೆ ಹೋಲಿಸಿಕೊಂಡ್ರೆ ಜಿಯೋದು ಸ್ವಲ್ಪ ಲೋವೆಸ್ಟ್ ಪ್ರೈಸ್ ಆಗಿನೇ ಇತ್ತು. ಯೂಸರ್ಸ್ ಇಂದ ಬರುವಂತಹ ರೆವೆನ್ಯೂ ಅನ್ನ ಇವರು ಆರ್ಪು ಅಂತ ಕರೀತಾರೆ, ಅಂದ್ರೆ ಆವರೇಜ್ ರೆವೆನ್ಯೂ ಪರ್ ಯೂಸರ್. ಇದನ್ನ ಅವರ ಒಂದು ರೀಚಾರ್ಜ್ ಪ್ಲಾನ್ ಡಿವೈಡೆಡ್ ಬೈ ಒಟ್ಟು ಯೂಸರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುವಂತದ್ದೇ ಈ ಒಂದು ಆರ್ಪು. ಇದನ್ನ ಇಂಟರ್ನೆಟ್ ಕನೆಕ್ಷನ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ, ನೆಟ್ವರ್ಕ್ಸ್ ಅನ್ನ ಎಕ್ಸ್ಪೆನ್ಷನ್ ಮಾಡೋದಕ್ಕೆ, 5G ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟೋದಕ್ಕೆ, ಅವರ ಒಂದು ಎಂಪ್ಲಾಯೀಸ್ ಗೆ ಸ್ಯಾಲರಿಯನ್ನ ಕೊಡೋದಕ್ಕೆ, ಈ ಎಲ್ಲದಕ್ಕೂ ಈ ಒಂದು ಆರ್ಪು ಅಮೌಂಟ್ ಅನ್ನ ಅವರು ಯೂಸ್ ಮಾಡ್ಕೊಳ್ತಾರೆ. ಇದರಿಂದಾನು ಅವರು ನಮ್ಮ ರೀಚಾರ್ಜ್ ಪ್ಲಾನ್ಸ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. 2021 ನಲ್ಲಿ ಏರ್ಟೆಲ್ 199 ರುಪೀಸ್ ಪ್ಲಾನ್ ಅನ್ನ 220 ರುಪೀಸ್ಗೆ ಚೇಂಜ್ ಮಾಡುತ್ತೆ. ಇದು 2021 ನಲ್ಲಿ ಆದಂತಹ ಪ್ರೈಸ್ ಹೈಕ್. ವೊಡಾಫೋನ್ ಐಡಿಯಾನು ಇದೇ ಫಾಲೋ ಮಾಡ್ತು, ಬಟ್ ಜಿಯೋ ಮಾಡಿಲ್ಲ. 199 ಪ್ಲಾನ್ ಅನ್ನ 2023 ವರೆಗೂ ಅವರು ಕಂಟಿನ್ಯೂ ಮಾಡ್ತಾನೆ ಬಂದ್ರು. ನಂತರ 2024 ಅಲ್ಲಿ 13% to 27% ಅಷ್ಟು ಪ್ರೈಸ್ ಹೈಕ್ ಅನ್ನ ಮಾಡಬೇಕು ಅಂತ ಈ 4 ನೆಟ್ವರ್ಕ್ ಪ್ರೊವೈಡರ್ಸ್ ಗೌರ್ಮೆಂಟ್ ಗೆ ಒಂದು ರಿಕ್ವೆಸ್ಟ್ ಕೊಡುತ್ತೆ. ಯಾಕಪ್ಪ ಅಂದ್ರೆ ಸೇಮ್ ಅದೇ ರೀಸನ್ಸ್, 5G ಇಂಪ್ರೂವ್ಮೆಂಟ್ಸ್, ನೆಟ್ವರ್ಕ್ಸ್ ಎಕ್ಸ್ಪೆನ್ಷನ್, ಗೌರ್ಮೆಂಟ್ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಆಗ್ತಿಲ್ಲ, ಈ ಎಂಪ್ಲಾಯೀಸ್ ಗೆ ಸ್ಯಾಲರೀಸ್ ಅನ್ನ ಕೊಡೋದಕ್ಕೆ ಆಗ್ತಿಲ್ಲ ಅಂತ ಸೇಮ್ ರೀಸನ್ಸ್ ಅನ್ನ ಮತ್ತೆ ಗೌರ್ಮೆಂಟ್ ಎದುರುಗಡೆ ಇಟ್ಬಿಟ್ಟು ರಿಕ್ವೆಸ್ಟ್ ಮಾಡಿತ್ತು. ಈಗ 2026 ಅಲ್ಲಿ ಕರೆಂಟ್ಲಿ ಏರ್ಟೆಲ್ ಏನಪ್ಪಾ ಮಾಡ್ತು ಅಂದ್ರೆ ಸಡನ್ ಆಗಿ ಅವರಲ್ಲಿ ಇರುವಂತಹ ಅಫೋರ್ಡಬಲ್ ಪ್ಲಾನ್ಸ್ ಅನ್ನ ರಾತ್ರೋರಾತ್ರಿ ತೆಗ್ದೇ ಬಿಟ್ಟಿದೆ. ಇದರಿಂದ ಜಿಯೋ ಮತ್ತೆ ಐಡಿಯಾ ಕೂಡ ಇದನ್ನೇ ಫಾಲೋ ಮಾಡಿದ್ದಾವೆ. ಬಟ್ BSNL ಏನಪ್ಪಾ ಅಂದ್ರೆ ಅವ್ರದ್ದು ನೆಟ್ವರ್ಕ್ ಸರಿಯಾಗಿ ಇಲ್ಲದ ಕಾರಣ ಅವರ ಒಂದು ಅಫೋರ್ಡಬಲ್ ಪ್ಲಾನ್ಸ್ ಅನ್ನ ಅದು ಹಾಗೆ ಇಟ್ಕೊಂಡಿದೆ. ಯಾವುದೇ ರೀತಿಯ ಬದಲಾವಣೆಯನ್ನ BSNL ಮಾಡಿಲ್ಲ. ಇದು ರೀಚಾರ್ಜ್ ಪ್ಲಾನ್ಸ್ ಅನ್ನ ಜಾಸ್ತಿ ಮಾಡ್ತಿರೋದಕ್ಕೆ ಇರುವಂತಹ ರೀಸನ್ಸ್. ಇವ್ರು ಈ ತರ ಮಾಡ್ತಿರೋದು ನಿಜವಾಗ್ಲೂನೆ ಜನರ ಮೇಲೆ ಅಷ್ಟೊಂದು ನೆಟ್ವರ್ಕ್ ಆಗ್ಲಿ, ಈ ಒಂದು 5G ಸ್ಪೀಡ್ ಆಗ್ಲಿ ಎಲ್ಲಾನು ಕರೆಕ್ಟ್ ಆಗಿ ಬರ್ತಿದ್ಯಾ ಅಂದ್ರೆ ನಿಜವಾಗ್ಲೂ ಬರ್ತಿಲ್ಲ. ಯಾಕಪ್ಪ ಅಂದ್ರೆ ಅವ್ರೆಷ್ಟೇ ನಮ್ಮಿಂದ ರೀಚಾರ್ಜಸ್ ಅಲ್ಲಿ ದುಡ್ಡನ್ನ ತಗೊಂಡ್ರು ಅವ್ರು ನಮ್ಗೆ ಕರೆಕ್ಟ್ ಆಗಿ 5G ನೆಟ್ವರ್ಕ್ಸ್ ಅನ್ನ ಕೊಡ್ತಿಲ್ಲ.
ಕೆಲವೊಂದು ಕಡೆ 5G ನೆಟ್ವರ್ಕ್ ಬರ್ತಿದೆ, ಕೆಲವೊಂದು ಕಡೆ 4G ನೆಟ್ವರ್ಕ್ ಕೂಡ ಬರ್ತಿಲ್ಲ. ಸೊ ಈ ರೀತಿ ಇದ್ದವಾಗ ಇವರು ಒಂದು ಪ್ರೈಸಸ್ ಅನ್ನ ಹೈಕ್ ಮಾಡಿಕೊಂಡು ನೆಟ್ವರ್ಕ್ ಅನ್ನ ಕರೆಕ್ಟ್ ಆಗಿ ಪ್ರೊವೈಡ್ ಮಾಡ್ತಿಲ್ಲ. ನಂತರ ಕಾಲ್ ಡ್ರಾಪ್ಸ್ ಅನ್ನ ಈಗಲೂ ಕೂಡ ನಾವು ಕಾಣ್ತಿದ್ದೇವೆ. ಸೊ ಒಂದ್ ಕಡೆ ವಾಯ್ಸ್ ಕೇಳತ್ತೆ, ಇನ್ನೊಂದ್ ಕಡೆ ಕೇಳಲ್ಲ, ಅಥವಾ ನಾಯ್ಸ್ ಬರುವಂತದ್ದು. ಸೊ ಈ ರೀತಿ ಎಲ್ಲ ರೀಸನ್ಸ್ ಅನ್ನ ಇಟ್ಕೊಂಡು ಕೂಡ ಇವರು ಪ್ರೈಸಸ್ ಅನ್ನ ಹೈಕ್ ಮಾಡ್ತಾ ಈ ರೀತಿಯ ಒಂದು ರೀಸನ್ಸ್ ಅನ್ನ ಕೊಡ್ತಿರೋದು ಕರೆಕ್ಟ್ ಅಲ್ಲ ಅಂತ ನನ್ನ ಒಪಿನಿಯನ್. ಇವ್ರು ಇಷ್ಟೆಲ್ಲ ಮಾಡಿದ್ರು ಕಂಪನಿ ಏನಾದ್ರು ನಷ್ಟದಲ್ಲಿ ಇದೆಯಾ ಅಂದ್ರೆ ನಿಜವಾಗ್ಲೂ ಇಲ್ಲ. ಸೊ ನೋಡಿ, ಇದು ಏರ್ಟೆಲ್ ನ ಒಂದು ರೆವೆನ್ಯೂ, ಇದು ಜಿಯೋನ ಒಂದು ರೆವೆನ್ಯೂ. ಸೊ ಎರಡರಲ್ಲೂ ನಮ್ಗೆ ಯಾವುದೇ ಕಂಪನಿ ನಷ್ಟದಲ್ಲಿರೋ ಹಾಗೆ ಕಾಣ್ತಿಲ್ಲ. ಬಟ್ ವೊಡಾಫೋನ್ ಐಡಿಯಾ ಅನ್ನುವಂಥದ್ದು ನಷ್ಟದಲ್ಲಿದೆ, ಜೊತೆಗೆ ನಮ್ಮ ಗೌರ್ಮೆಂಟ್ ಗೆ ಅವರು ಪೇ ಮಾಡಬೇಕಿರುವಂತಹ ಹಣವನ್ನು ಕೂಡ ಪೇ ಮಾಡೋದಕ್ಕಾಗ್ದಿರಾ ಸೊ ಜಸ್ಟ್ ಸಸ್ಟೈನ್ ಆಗಿ ಬದುಕಬೇಕು ಅಂತ ನೆಟ್ವರ್ಕ್ ಇದೆ ಅಷ್ಟೇ. ಇದು ವೊಡಾಫೋನ್ ಐಡಿಯಾ ಕೂಡ ಈ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅನ್ಲಿಮಿಟೆಡ್ 4G ಅಂತ ಮತ್ತೆ ಕೆಲವು ಸೆಲೆಕ್ಟೆಡ್ ಸಿಟೀಸ್ ಅಲ್ಲಿ ಮಾತ್ರ 5G ನೆಟ್ವರ್ಕ್ಸ್ ಅನ್ನ ಪ್ರೊವೈಡ್ ಮಾಡ್ತಿದೆ. ಬಟ್ ಇದು ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿ ಇದೆ ಅಂತ ನನಗೆ ಅನಿಸ್ತಿಲ್ಲ. ಯಾಕಂದ್ರೆ ಆಸ್ ಅ ವೊಡಾಫೋನ್ ಐಡಿಯಾ ಯೂಸರ್ ಆಗಿ ನಾನು ಕೆಲವೊಂದು ಕಡೆ ಅಷ್ಟೇ 4G ನೆಟ್ವರ್ಕ್ ಅನ್ನು ಕೂಡ ನೋಡೋದಕ್ಕೆ ಕಾಣ್ತಿದೆ ಮೇಜರ್ ಸಿಟೀಸ್ ಅಲ್ಲಿ. ಬಟ್ ಹಳ್ಳಿಗಳ ಸೈಡ್ ಹೋಗ್ಬಿಟ್ರೆ 4G ಸಿಗತ್ತೆ, ಬಟ್ ಅಷ್ಟೊಂದು ಸ್ಪೀಡ್ ಆಗಿನೂ ನೆಟ್ವರ್ಕ್ ಬರೋದಿಲ್ಲ. ಮತ್ತೆ ಹಲವಾರು ಕಡೆ UPI ಕೂಡ ವರ್ಕ್ ಆಗೋದಿಲ್ಲ. ಸೊ ಇವರು ಕೂಡ ಪ್ರೈಸಸ್ ಅನ್ನ ಹೈಕ್ ಮಾಡ್ಬಿಟ್ಟು ಈ ರೀತಿಯ ರೀಸನ್ಸ್ ಕೊಡ್ತಿದ್ದಾರೆ, ಇದೂನು ವರ್ತ್ ಅಲ್ಲ. ಇವ್ರು ಈ ರೀತಿ ಪ್ರೈಸಸ್ ಅನ್ನ ಹೈಕ್ ಮಾಡ್ಕೊಂಡು ಹೋದ್ರೆ ಇದನ್ನ ತಡೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಸಂಸ್ಥೆ ಟ್ರಾಯ್ ಅನ್ನುವಂಥದ್ದು ಏನ್ ಮಾಡತ್ತೆ? ಸೊ ಇದೊಂದು ಗೌರ್ಮೆಂಟ್ ಸಂಸ್ಥೆ ಏನಪ್ಪಾ ಮಾಡತ್ತಂದ್ರೆ ಇದು ಜಸ್ಟ್ ಕಸ್ಟಮರ್ ಪ್ರೊಟೆಕ್ಷನ್ ಅನ್ನ ಅಷ್ಟೇ ನೋಡ್ಕೊಳತ್ತೆ. ಸೊ ಇದು ಡೈರೆಕ್ಟ್ ಆಗಿ ಯಾವುದೇ ಪ್ರೈಸಸ್ ಅನ್ನ ಹೈಕ್ ಮಾಡೋದನ್ನ ನಿಲ್ಸೋದ್ರ ಮೇಲೆ ಇದು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳೋ ಹಾಗೆ ಇಲ್ಲ. ಸೊ ಇವ್ರು ಈ ರೀತಿಯ ರೀಸನ್ಸ್ ಅನ್ನ ಕೊಟ್ಬಿಟ್ಟು ಗೌರ್ಮೆಂಟ್ ಅನ್ನು ಕೂಡ ಒಪ್ಪಿಸ್ಬಿಡ್ತಾರೆ. ನಂತರ ನಾವೇನಪ್ಪಾ ಮಾಡ್ಬೇಕು? ಬರೀ ಏರ್ಟೆಲ್ ಮತ್ತು ಜಿಯೋ ಎರಡೇ ನೆಟ್ವರ್ಕ್ ಪ್ರೊವೈಡರ್ಸ್ ಬೇರೆ ನೆಟ್ವರ್ಕ್ಸ್ ಇಂದಾನು ಒಳ್ಳೆಯ ಒಂದು ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇವರು ಇದೇ ರೀತಿ ರೀಚಾರ್ಜ್ ಪ್ಲಾನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋದಷ್ಟು ನಾವೇನಪ್ಪಾ ಮಾಡೋದಂದ್ರೆ ಅವರು ರೀಚಾರ್ಜ್ ಪ್ಲಾನ್ಸ್ ಅನ್ನ ಇಟ್ಟಷ್ಟು ನಾವು ಪೇ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇನೆ. ಯಾಕಪ್ಪ ಅಂದ್ರೆ ಸೊ ಇವತ್ತಿನ ಕಾಲದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನಾವು ಇದನ್ನ ಆಫೀಸ್ ವರ್ಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಸೊ ನಾನು ಆದ್ರೆ ಈ ಯೂಟ್ಯೂಬ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಮತ್ತೆ UPI ಗೆ ಸೊ ಏನಾದ್ರು ಆರ್ಡರ್ ಮಾಡ್ಬೇಕಂದ್ರೂ ಇಂಟರ್ನೆಟ್ ಇರ್ಬೇಕು. ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್ ಇವುಗಳಲ್ಲಿ ಏನಾದ್ರು ಬುಕ್ ಮಾಡ್ಬೇಕಂದ್ರೂ ಇಂಟರ್ನೆಟ್ ಬೇಕು, ನಂಬರ್ ಕೂಡ ಬೇಕು. ಮತ್ತೆ ನಾವೀಗ ಸಿಲಿಂಡರ್ ಬುಕ್ ಮಾಡ್ಬೇಕಂದ್ರೂ ಸಿಮ್ ನಂಬರ್ ಬೇಕು, ರಿಜಿಸ್ಟರ್ ಆಗಿರೋ ಮೊಬೈಲ್ ನಿಂದಾನೆ ಫೋನ್ ಮಾಡ್ಬೇಕಾಗುತ್ತೆ. ಸೊ ರೀಚಾರ್ಜ್ ಅನ್ನುವಂಥದ್ದು ಇಲ್ಲೂ ಇಂಪಾರ್ಟೆಂಟ್. ಕೆಲವರಾದ್ರೆ ಬರೀ OTPಗೋಸ್ಕರ ಕೂಡ ಸಿಮ್ಗಳನ್ನ ರೀಚಾರ್ಜ್ ಮಾಡ್ತಾರೆ. ಸೊ ಸಿಮ್ ಕಾರ್ಡ್ ಮತ್ತೆ ಅದರಲ್ಲಿ ವ್ಯಾಲಿಡಿಟಿ ಅನ್ನುವಂಥದ್ದು ಇಷ್ಟೊಂದು ಮೇಜರ್ ರೋಲ್ ಪ್ಲೇ ಅನ್ನುವಂಥದ್ದು ಮಾಡುತ್ತೆ. ಸೊ ಅದರಿಂದ ರೀಚಾರ್ಜ್ ಪ್ಲಾನ್ಸ್ ಜಾಸ್ತಿ ಆದಷ್ಟು ನಮಗೂ ಕಷ್ಟ ಆಗುತ್ತೆ. ಬಟ್ ರೀಚಾರ್ಜ್ ಪ್ಲಾನ್ಸ್ ಗೆ ತಕ್ಕಂಗೆ ಅವರು ನೆಟ್ವರ್ಕ್ ಮತ್ತೆ ಅವರ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಒಪಿನಿಯನ್. ಸೊ ಇದು ಈ ಒಂದು ಎಲ್ಲಾ ನೆಟ್ವರ್ಕ್ಸ್ ಕಲ್ರೆ ಅನ್ನುವಂಥದ್ದು ಈ ಒಂದು ವಿಡಿಯೋ. ಸೊ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆಯೇ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಬೈ ಬೈ ನಾವು.